ಹಾಯ್ ಗಾಯ್ಸ್, ನಾವಿವತ್ತು ಮಾವಿನಕಾಯಿ ಉಪ್ಪಿನಕಾಯಿ ಮಾಡ್ತಾಯಿದ್ದೀವಿ. ನಾವು ಹೇಗೆ ಮಾಡ್ತೀವಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಬನ್ನಿ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಮೃತ ಹೋಮ್ ಬ್ಲಾಗ್. ಬನ್ನಿ ಈಗ ಹೇಗೆ ಮಾಡೋದು ಅಂತ ನೋಡೋಣ. ಇದು ನಮ್ಮ ಅತ್ತೆ ಮಾಡ್ತಾ ಇರೋದು ಉಪ್ಪಿನಕಾಯಿ. ಅವ್ರ ರೆಸಿಪಿ ತುಂಬ ಚೆನ್ನಾಗಿ ಮಾಡ್ತಾರೆ ಅಂತ ನಾವು ಅವ್ರ ಕೈಯಲ್ಲಿ ಮಾಡಿಸ್ತಾಯಿದ್ದೀವಿ. ಅರ್ಧದಿಂದ ವೀಡಿಯೋ ಕಂಟಿನ್ಯೂ ಮಾಡ್ತಾಯಿದ್ದೀನಿ, ಯಾಕಂದರೆ ಅವ್ರು ಹೆಚ್ಚಬೇಕಾದ್ರೆ ವೀಡಿಯೋ ಮಾಡ್ಕೊಳ್ಳಲಿಲ್ಲ. ಹೆಚ್ಚಾದ ಮೇಲಿಂದ ಸ್ಟಾರ್ಟ್ ಮಾಡ್ತಿದ್ದೀನಿ. ಸಣ್ಣದಾಗಿ ಹೆಚ್ಕೊಂಡಿದ್ದಾರೆ. 5-6 ಮಾವಿನಕಾಯಿ ತೊಗೊಂಡಿದ್ದಾರೆ. ಹೆಚ್ಕೊಂಡಾದ್ಮೇಲೆ ಫಸ್ಟು ಅರಿಶಿನ ಪುಡಿ ಹಾಕ್ತಾಯಿದ್ದಾರೆ, ಹಾಗೆ ಉಪ್ಪು ಜಾಸ್ತಿ ಹಾಕ್ತಾಯಿದ್ದಾರೆ. ಕಲ್ಲುಪ್ಪು ತೊಗೊಂಡಿದ್ದಾರೆ. ಉಪ್ಪು ಜಾಸ್ತಿನೇ ಇರಬೇಕು ಉಪ್ಪಿನಕಾಯಿಗೆ, ಅದಕ್ಕೋಸ್ಕರ ಉಪ್ಪು ಜಾಸ್ತಿ ಹಾಕ್ತಾಯಿದ್ದಾರೆ. ಹಾಗೆ ಅವ್ರು ಹೇಳ್ತಾಯಿದ್ರು ಉಪ್ಪು ಜಾಸ್ತಿ ಇದ್ದರೆ ಹಾಳಾಗಲ್ಲ ಅಂತ ಹೇಳ್ತಾಯಿದ್ರು, ಅದಕ್ಕೋಸ್ಕರ ಉಪ್ಪು ಹಾಕ್ತಾಯಿದ್ದಾರೆ. ಆಮೇಲೆ ಖಾರದ ಪುಡಿ ಹಾಕ್ತಾಯಿದ್ದಾರೆ. ಕೆಂಪು ಖಾರದ ಪುಡಿ, ಬ್ಯಾಡಗಿ ಮೆಣಸಿನ ಪುಡಿ ಹಾಕಿದ್ರೆ ಕಲ್ಲರಿಗೆ ಚೆನ್ನಾಗಿ ಅನಿಸುತ್ತಂತೆ. ಹಾಗೆ ಇದು ಖಾರದ ಪುಡಿ, ತುಂಬ ಖಾರ ಇರೋ ಮೆಣಸಿನ್ಕಾಯಿ ಪುಡಿನ ತೊಗೊಂಡಿದ್ದಾರೆ. ಅದೆರಡನ್ನೂ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದು ಉಪ್ಪು ಖಾರ ಬಿದ್ದ ತಕ್ಷಣ ನೀರು ಬಿಟ್ಟು ಮಾಡ್ತದೆ. ಕಮ್ಮಿನೂ ದೊಡ್ಡ ಪಾತ್ರೆನೇ ಹಾಕೋಬೇಕಿತ್ತೇನು. ಚೆನ್ನಾಗಿ ಮಿಕ್ಸ್ ಆಗಬೇಕು. ಎಲ್ಲ ಮಾವಿನಕಾಯಿಗೂ ಉಪ್ಪು, ಖಾರ, ಅರಿಶಿನ ಪುಡಿ ಏನೇನು ಹಾಕಿರ್ತಾರೆ ಅದೆಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು. ಆ ಥರ ಮಿಕ್ಸ್ ಮಾಡ್ತಾ ಇದ್ದಾರೆ ಇವಾಗ. ಇದು ಸಂಜೆ ಟೈಮಲ್ಲಿ ಶುರು ಮಾಡಿರೋದು. ಬೆಳಗ್ಗೆ ನೋಡಿ ಈ ರೀತಿಯಾಗಿ ಆಗಿದೆ. ಅದೇ ಪಾತ್ರೆ, ಸೇಮ್ ಪಾತ್ರೆಗೆ ಹಾಕಿರೋದು. ಅದು ತುಂಬ ಜಾಸ್ತಿ ಅನಿಸಿತ್ತು. ಅದು ನೀರೆಲ್ಲ ಬಿಟ್ಕೊಂಡು ಉಪ್ಪೆಲ್ಲ ಚೆನ್ನಾಗಿ ಇತ್ತು. ಮಾವಿನಕಾಯಿ ಉಪ್ಪಿನಕಾಯಿ ಈ ಥರ ಆಗಿದೆ ಈಗ. ಇದಕ್ಕಿನ್ನೂ ಒಗ್ಗರಣೆ ಹಾಕಿಲ್ಲ. ಈಗ ಒಗ್ಗರಣೆಗೆ ಏನೇನು ಹಾಕ್ತಾರೆ ಅಂತ ನೋಡ್ಕೊಂಬರೋಣ. ಇಲ್ಲೊಂದು ಜಾರ್ ತೊಗೊಂಡಿದ್ದಾರೆ. ಅದಕ್ಕೆ ಫಸ್ಟು ಸಾಸಿವೆ ಹಾಕ್ತಾಯಿದ್ದಾರೆ, ಹಾಗೆ ಜೀರಿಗೆ ಹಾಕ್ತಾಯಿದ್ದಾರೆ. ಅದ್ರ ಜೊತೆಗೆ ಮೆಂತ್ಯನೂ ಹಾಕಿ ಗ್ರೈಂಡ್ ಮಾಡಬೇಕಾಗುತ್ತೆ. ಇದನ್ನು ಮೂರನ್ನು ಹಾಕಿ ಗ್ರೈಂಡ್ ಮಾಡ್ತಾಯಿದ್ದೀವಿ. ನೋಡಿ, ಈಗ ಗ್ರೈಂಡ್ ಮಾಡ್ಕೊಂಡು ಬಂದ್ವಿ. ಈ ರೀತಿಯಾಗಿ ತರಿಯಾಗಿ ರುಬ್ಬಬೇಕು. ತುಂಬ ನೈಸ್ ಥರ ರುಬ್ಬಾರ್ದು, ತರಿಯಾಗಿ ರುಬ್ಬಬೇಕು. ಈ ರುಬ್ಬಿದ್ದನ್ನು ಉಪ್ಪಿನಕಾಯಿಗೆ ಹಾಕ್ತಾಯಿದ್ದಾರೆ. ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಅದೊಂದೇ ಇವಾಗ ಏನು ಮಿಕ್ಸಿ ಹಾಕ್ಕೊಂಡಿದ್ದೀವಿ ಅದು ಮಾತ್ರ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಈ ಥರ ಉಪ್ಪಿನಕಾಯಿ ಮಾಡಿ ಎಲ್ಲಾದರೂ ತೆಗೆದಿಡೋದಾದರೆ, ಯಾರಿಗಾದರೂ ಕೊಟ್ಟು ಕಳಿಸೋದಾದರೆ ಅದನ್ನು ಚೆನ್ನಾಗಿ ಮುಚ್ಚಳ ಹಾಕಿಡಬೇಕು. ಹಾಗೆ ನಾವು ಉಪ್ಪಿನಕಾಯಿ ತೊಗೊಂಡ್ಮೇಲೆ ಅದನ್ನು ಮೇಲೆ ಕೆಳಗೆ ಹಾಕಿ ತಿರುಗಿಸ್ತಾ ಇದ್ದರೆ ಉಪ್ಪಿನಕಾಯಿ ಹಾಳಾಗಲ್ಲ, ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ಇನ್ನೊಂದು ಥರ ಒಗ್ಗರಣೆ ಹಾಕ್ತಾರೆ. ಅದನ್ನು ಹೇಗೆ ಮಾಡ್ತಾರೆ ಅಂತ ತೋರಿಸ್ತೀನಿ ಬನ್ನಿ. ಈಗ ಒಂದು ಬಾಣಲಿಗೆ ಎಣ್ಣೆ ಹಾಕ್ಕೊತಾ ಇದ್ದೀವಿ. ಅಡುಗೆಗೆ ಏನು ಬಳಸ್ತೀರೋ ಅದೇ ಆಯಿಲ್ ಹಾಕ್ಕೊತಾ ಇದ್ದೀವಿ. ಅದನ್ನು ಚೆನ್ನಾಗಿ ಬಿಸಿ ಆದಮೇಲೆ ನಾವು ಅದಕ್ಕೆ ಫಸ್ಟೇ ನಾವು ಬೆಳ್ಳುಳ್ಳಿ ಬಿಡಿಸಿಟ್ಕೊಂಡಿದ್ವಿ, ಅದನ್ನು ಜಜ್ಜಿ ಇಟ್ಕೊಂಡಿದ್ವಿ, ಅದನ್ನು ಹಾಕ್ತಾಯಿದ್ದೀವಿ. ಚೆನ್ನಾಗಿ ಜಜ್ಜಿ ಹಾಕಬೇಕು. ನಾವು ತುಂಬ ಬೆಳ್ಳುಳ್ಳಿ ತಿನ್ನೋಕ್ಕೆ ಇಷ್ಟ ಆಗುತ್ತೆ ಅನ್ನೋರು ಬೆಳ್ಳುಳ್ಳಿನ ಜಾಸ್ತಿನೂ ಹಾಕ್ತಾರೆ. ನಾವು ಮೀಡಿಯಮಾಗಿ ತೊಗೊಂಡಿದ್ದೀವಿ. ಬೆಳ್ಳುಳ್ಳಿನ ಜಜ್ಜಿ ಎಣ್ಣೆಲಿ ಹುರಿತಾ ಇದ್ದೀವಿ. ಅದು ಚೆನ್ನಾಗಿ ಕೆಂಪಾಗಬೇಕು, ಅಲ್ಲಿವರೆಗೂ ಹುರಿಬೇಕಾಗುತ್ತೆ. ಎಣ್ಣೆಲಿ ಫ್ರೈ ಮಾಡಬೇಕು. ಈ ಎಣ್ಣೆಗೆ ನಾವು ಸಾಸಿವೆ ಹಾಕ್ತಾಯಿದ್ದೀವಿ. ಸಾಸಿವೆ ಹಾಕಬೇಕು. ಸಾಸಿವೆ ಜಾಸ್ತಿ ತೊಗೊಂಡ್ರೂ ಪರವಾಗಿಲ್ಲ, ಮೀಡಿಯಮಾಗಿ ತೊಗೊಂಡ್ರೂ ಪರವಾಗಿಲ್ಲ, ಸಾಸಿವೆ ಹಾಕಬೇಕು. ಸಾಸಿವೆನೂ ಚೆನ್ನಾಗಿ ಚಟಪಟ ಅನ್ನೋವರೆಗೂ ಹುರಿಬೇಕು.
ಇದಕ್ಕೆ ನಾವೀಗ ಹಿಂಗೆ ಹಾಕ್ತಾ ಇದ್ದೀವಿ. ಅಡುಗೆಗೆ ಬಳಸ್ತಾರಲ್ಲ ಹಿಂಗು, ಅದೇ ಹಿಂಗೆ ಹಾಕ್ತಾ ಇರೋದು. ಇಷ್ಟೇ, ಇದು ಆಯಿತು. ಇದನ್ನು ತೆಗೆದು ನಾವು ಉಪ್ಪಿನಕಾಯಿಗೆ ಹಾಕ್ತೀವಿ. ಅದು ಸ್ವಲ್ಪ ತಣ್ಣಗಾಗಬೇಕು. ಸ್ವಲ್ಪ ತಣ್ಣಗಾದ್ಮೇಲೆ ಹಾಕ್ತೀವಿ. ನೀವೇ ನೋಡ್ಬೋದು, ಈ ಥರ ಫುಲ್ಲು ಬೆಳ್ಳುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿ ಕಪ್ಪಾಗಿದೆ. ಈ ಥರ ಇದ್ದಾಗ ನಾವು ಅದನ್ನು ಉಪ್ಪಿನಕಾಯಿಗೆ ಹಾಕಬೇಕು. ಎಣ್ಣೆ ಜಾಸ್ತಿನೇ ಹಾಕ್ಬೋದು. ಇನ್ನೂ ಜಾಸ್ತಿ ಹಾಕಬೇಕಿತ್ತು, ನಾವು ಕಮ್ಮಿನೇ ಹಾಕಿದ್ದೀವಿ. ಇನ್ನೂ ಜಾಸ್ತಿ ಹಾಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ನೋಡಿ, ಈಗ ಈ ರೀತಿಯ ಉಪ್ಪಿನಕಾಯಿ ರೆಡಿಯಾಗಿದೆ. ಇದು ಮನೇಲೇ ಮಾಡಿರೋದು, ಪ್ಯೂರು ನ್ಯಾಚುರಲ್ ಉಪ್ಪಿನಕಾಯಿ ರೆಡಿಯಾಗಿದೆ ಮನೇಲೇ. ನಿಮಗೇನಾದರೂ ಮನೇಲೇ ಮಾಡಬೇಕು, ಮಾವಿನಕಾಯಿ ಎಲ್ಲಾದರೂ ಸಿಕ್ಕಿದೆ ಅಂತ ಹೇಳಿದ್ರೆ, ಇಲ್ಲ ಅಂಗಡಿಯಿಂದ ಮಾವಿನಕಾಯಿ ತಂದಾದರೂ ಮನೇಲೇ ಟ್ರೈ ಮಾಡಿ ನೋಡಿ. ತುಂಬ ಟೇಸ್ಟಾಗಿರುತ್ತೆ. ತುಂಬ ಜನ ಇಷ್ಟಪಟ್ಟು ತಿಂತಾರೆ. ಒಂದ್ಸರಿ ಟ್ರೈ ಮಾಡಿ ನೋಡಿ. ಯಾರಾದರೂ ಟ್ರೈ ಮಾಡಿದ್ರೆ ಈ ರೆಸಿಪಿನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ಯಾವ ಥರ ವೀಡಿಯೋಸ್ ಬೇಕು ಅಂತ ಅಂದರೆ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.